ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷ ಅಕ್ಟೋಬರ್ 30ಕ್ಕೆ ಇದರ ವಿಚಾರಣೆ ಮುಂದೂಡಿಕೆಯಾಗಿದೆ. ಅರ್ಜಿದಾರರ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿದೆ. ಇಲ್ಲಿ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಲು ಸೂಚನೆ ಕೂಡ ಬಂದಿದೆ. ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ನ್ಯಾಯಪೀಠದ ಕಡೆಯಿಂದ ಸೂಚನೆ ಹೋಗಿದೆ. ಹಲವು ಸಂಘಟನೆಗಳ ಮನವಿ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ಮಾಡಿ ನೀವು ಅಂದರೆ ಕೋರ್ಟ್ ಕೂಡ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಈ ಕೋರ್ಟ್ ಏನು ಮಾಡುತ್ತೆ ಅಂದರೆ ಅನೇಕ ಸಂದರ್ಭಗಳಲ್ಲಿ ಈ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಮೀಡಿಯೇಷನ್ ಅಂತ ಒಂದು ಮಾಡ್ತಾರಲ್ಲಿ. ಫಸ್ಟ್ ಒಂದು ಟ್ರೈ ಮಾಡ್ರಪ್ಪ ನೀವು, ಎಲ್ಲ ನಾನು ತೀರ್ಪಿನಿಂದನೇ ಆಗಬೇಕು ಅಂತೇನಿಲ್ಲ, ಮೊದಲೊಂದು ಪ್ರಯತ್ನ ಆಗಲಿ. ಇದು ಎಷ್ಟೋ ಸಲ ಗಂಡ ಹೆಂಡತಿ ಡಿಸ್ಪ್ಯೂಟ್ಗಳು ಬಂದಾಗಲೂ ಕೂಡ, ಡಿವೋರ್ಸ್ ಅನ್ನೋ ವಿಚಾರಗಳು ಬಂದಾಗಲೂ ಕೂಡ ಏನು ಮಾಡ್ತವೆ ಫ್ಯಾಮಿಲಿ ಕೋರ್ಟ್ಗಳು, ಒಂದು ಮೀಡಿಯೇಷನ್ ಅಂತ ಮಾಡ್ತಾರೆ. ಇಬ್ಬರನ್ನೂ ಎರಡೂ ಕಡೆಯನ್ನು ಕೂರಿಸ್ತಾರೆ. ಒಂದಲ್ಲ ಅಂತ 3 ಮೀಡಿಯೇಷನ್ ಆಗುತ್ತೆ, 4 ಮೀಡಿಯೇಷನ್ ಆಗುತ್ತೆ, 5 ಆಗಬಹುದು. ಇಲ್ಲ ಸ್ವಾಮಿ ನಮಗೆ ಸುತಾರಾಮ್ ಇಷ್ಟ ಇಲ್ಲ, ಬಿಲ್ಕುಲ್ ನಮಗೆ ಇದಾಗಿ ಬರ್ತಾ ಇಲ್ಲ ಅಂತ ಬಂದಾಗ ಅವರೇನೋ ಒಂದು ತೀರ್ಪನ್ನು ಬರೀತಾರೆ. ಇಲ್ಲೂ ಕೂಡ ಹಾಗೆಯೇ ಹಲವಾರು ಸಂಘಟನೆಗಳು ಆ ದಿನದ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆಯೇ ಅರ್ಜಿ ಹಾಕಿಬಿಟ್ಟಿದ್ದೀರಾ. ಮೊದಲಿಗೆ ಎಲ್ಲ ಈ ಸಂಘಟನೆಗಳ ಕಡೆಯಿಂದ ಶಾಂತಿ ಸಭೆಯನ್ನು ಒಂದು ಮಾಡಿ, ಆಗ ಈ ಜಿದ್ದು, ಈ ಪೈಪೋಟಿ ಅಥವಾ ವೈರತ್ವ ಕಡಿಮೆ ಆಗಬಹುದೇನೋ, ಒಂದು ಒಮ್ಮತದ ನಿರ್ಣಯಕ್ಕೆ ಬರಬಹುದೇನೋ. ಇವ್ರು ಇವತ್ತು ಮಾಡ್ಕೊಳ್ಳಿ ಸರ್, ನವಂಬರ್ 2ಕ್ಕೆ ಇವ್ರು ಮಾಡ್ಕೊಳ್ಳಿ, ನಾವು ನವಂಬರ್ 3ಕ್ಕೆ ಮಾಡ್ತೀವಿ, ನವಂಬರ್ 5ಕ್ಕೆ ನಾವು ಮಾಡ್ತೀವಿ, 10ಕ್ಕೆ ಮಾಡ್ತೀವಿ, ಏನೋ ಆ ದಿನಾಂಕದಲ್ಲಿ ವ್ಯತ್ಯಾಸ ಆಗಬಹುದೇನೋ ಅಂತ ಒಂದು ಅವಕಾಶವನ್ನು ಇದೀಗ ನ್ಯಾಯಪೀಠ ಇಲ್ಲಿ ಕೊಟ್ಟಿದೆ. ಹೈಕೋರ್ಟ್ನ ಕಲಬುರಗಿ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ ಇದು. ಬೇಗ ಸಮಸ್ಯೆ ಬಗೆಹರಿಯುವುದು ಎಲ್ರಿಗೂ ಒಳ್ಳೆಯದು. ಈ ವಿಚಾರವನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪೀಠ ಕೂಡ ಒಂದು ಕಡೆ ಈ ಸೂಚನೆಯನ್ನು ರವಾನಿಸಿದೆ.